2026ನೇ ಈ ವಸಂತದಲ್ಲಿ ಹಲವಾರು ಮಕ್ಕಳನ್ನ ಪ್ರಥಮ ಬ್ಯಾಚ್, ದ್ವಿತೀಯ ಬ್ಯಾಚ್, ತೃತೀಯ ಬ್ಯಾಚಿನ ಮಕ್ಕಳು ಈಗಾಗಲೇ MBBS, MD, ಇಂಜಿನಿಯರಿಂಗ್, IIT, ಕೃಷಿ ಪದವಿ, ವೆಟರ್ನರಿ ಪದವಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಶೈಕ್ಷಣಿಕ ಅಧ್ಯಯನಗಳನ್ನು ಮುಗಿಸಿ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿದವರೆಲ್ಲ ಶೋಭಾ ಮೇಡಮ್ ಅವರ ಶಿಷ್ಯರಾಗಿರ್ತಾರೆ. ಮತ್ತು ಅವರು ಕೊಡುವಂತ ಗೌರವ ಮತ್ತು ಅವರು ನಾನು ಇವತ್ತಿ ಏನಾದ್ರೂ ಈ ಅಚೀವ್ಮೆಂಟ್ ಮಾಡಿದ್ದೆ ಅಂತಂದ್ರೆ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಸ್ತಿನಿಂದ ಕಲಿಸಿ ಸಮಯ ಪ್ರತ್ಯೇ ಕಲಿಸಿದ್ದ ಕಾರಣ ಅಂತ ನಾವು ಇಲ್ಲಿವರೆಗೂ ಹೋಗಿದ್ವಿ ಅಂತ ಹೇಳಿ ಅವ್ರು ಹೇಳಿದಾಗ ಒಂದು ನಮ್ಮ ಮನಸ್ಸಿನಲ್ಲಿ ಎಲ್ಲ ಧನ್ಯತೆಯ ಭಾವ ಹೊರಹೊಮ್ಮುತ್ತ. ಕಾರಣ ಇಷ್ಟೇ, ನಾವು ಏನು ಶ್ರಮ ವಹಿಸಿದ್ವಿ ಅನ್ನೋದಲ್ಲ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರತಿ ಶಿಕ್ಷಕರಿಗೂ ಮಕ್ಕಳನ್ನು ಮಾತಾಡಿಸಿದಾಗ ಅವರು ಅವರ ಮೇಲೆ ಆಸ್ತಿ ಆಗ್ತಾರ. ಅವರಿಗೆ ಬರುವಂತ ಸ್ಯಾಲರಿಯನ್ನು ಅವ್ರು ಮನೆಗೆ ಕೊಡ್ತಾರ, ಶಿಕ್ಷಣ ಸಂಸ್ಥೆ ಕೊಡಂಗಿಲ್ಲ. ಆದ್ರೆ ಶಿಕ್ಷಕರು ಕೊಡುವಂತಹ ಬರೆಯುವಂತಹ ಏನು ಆನಂದ ಐತೆಲ್ಲ ಅದು ನಿಜಕ್ಕೂ ಯಾರೂ ತೂಕಕ್ಕೆ ಸಮನಾಗಿರುವುದಿಲ್ಲ. ಶಿಕ್ಷಕರು ಬಯಸುವುದಿಷ್ಟೇ, ನಾನು ಕಲಿಸಿದ ವಿದ್ಯಾರ್ಥಿ ಅತ್ಯಂತ ಶ್ರೇಷ್ಠವಾಗಿ ಈ ಸಮಾಜದಲ್ಲಿ ಬೆಳಿಬೇಕು, ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತ ಇಷ್ಟಪಡ್ತಿರ್ತಾರ. ಆದ್ರೆ ಅವ್ರು ಮಾತ್ರ ಅಲ್ಲೇ ಇರ್ತಾರ. ಅವರು ಕಲಿಸಿದ ಮಕ್ಕಳು, ಅವ್ರು ಕಲಿಸಿಕೊಟ್ಟ ಮಕ್ಕಳು ಅತ್ಯುನ್ನತ ಸ್ಥಾನದಲ್ಲಿ ಇರ್ತಾರ. ಅದಕ್ಕೋಸ್ಕರವಾಗಿ ಆ ಮಾದರಿಯ ಆ ಪಂಕ್ತಿಯಲ್ಲಿ ನಿಮ್ಮ ಮಕ್ಕಳು ಸಹ ಇವತ್ತೇನು ಪ್ಲೇರೋಗಿಂದ 10th ವರೆಗೂ ಇದ್ದಾರ, ಅವರು ಸಹ ಆ ಹಾದಿಯಲ್ಲಿ ನಡೀಬೇಕನ್ನೋದ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಒಂದು ಪಾಠ ಆಗಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ, ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ CBSE ಶಾಲೆಗೆ ಮಾತ್ರ ನಾವು ಸೀಮಿತವಾಗದೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಪ್ರಾರಂಭಿಸಬೇಕು ಅನ್ನುವಂತ ಮಹದಾಸೆಯಿಂದ ಮಕ್ಕಳಿಗೆ ಮತ್ತು ಪಾಲಕರಿಗೆ ಯಾವ ರೀತಿಯಾಗಿ ಇವತ್ತು ಶಿಕ್ಷಣ ಬೇಕಾಗಿದೆ ಅನ್ನುವಂತಹದ್ದನ್ನು ಅರಿತು ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಹ ಆಫ್ಟರ್ 10th ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಹ ಪ್ರಾರಂಭಿಸಿದಾಗ ಅದನ್ನು ಮುಗಿಸಿ ಬಂದಿರುವಂತಹ ಮಕ್ಕಳು ಎಲ್ಲಾ ಕಡೆ ಅಪಾಯಿಂಟ್ಮೆಂಟ್ ಆಗಿ ಪ್ಯಾರಾಮೆಡಿಕಲ್ ಅಂತ ಕೋರ್ಸ್ ಮಾಡಿ ಇಷ್ಟು ಲ್ಯಾಬೋರೇಟರೀಸ್ ಗಳನ್ನು ನಮ್ಮ ಹುಡುಗರಿಗಾಗಲೇ ಪ್ರಾರಂಭ ಮಾಡಿದ್ರು. ಪೆಥಾಲಜಿಕಲ್ ಲ್ಯಾಬೋರೇಟರೀಸ್ ಅಂದ್ರೆ ಅದನ್ನು ಉದ್ಘಾಟನೆಗಾಗಿ ನನ್ನ ಕರೆದಾಗ ಹೃದಯ ತುಂಬಿ ಬರುತ್ತೆ. ನನ್ನ ಮಕ್ಕಳು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂತ. ಯಾವುದೇ ಒಂದು ಹಾಸ್ಪಿಟಲ್ ಹೋದ್ರೆ ಇವತ್ತು ನಮ್ಮ ನರ್ಸಿಂಗು, ಪ್ಯಾರಾಮೆಡಿಕಲ್ ಹುಡುಗರು ಪ್ರತಿ ಹಾಸ್ಪಿಟಲ್ಗೂ ಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಫಾರ್ಮಸಿ ಫೀಲ್ಡ್ ನಲ್ಲಿ ಇವತ್ತು ಯೂನಿವರ್ಸಿಟಿಗೆ ರ್ಯಾಂಕ್ ಬರುವ ಆಸೆಯನ್ನು ನೋಡಿದ್ವಿ. 1 to 3rd ಒಳಗ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಬ್ಯಾಚ್ ಹೊರಗೆ ಬರುವಂತಹ ವಿದ್ಯಾರ್ಥಿಗಳಲ್ಲಿ ರ್ಯಾಂಕ್ ಬರುವಂತಹ ಆಸೆಯನ್ನು ತಗೊಂಡಿದ್ದೀವಿ. ವಿಶ್ವವಿದ್ಯಾನಿಲಯ ಈ ರಿಸಲ್ಟ್ ಅನೌನ್ಸ್ ಮಾಡಿದಾಗ ಇಲ್ಕಲ್ಲದ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಬರುವಂತಹ ಒಂದು ಆಸೆ ಇದೆ ಅಂತ ಮುಂದೆ ವ್ಯಕ್ತಪಡಿಸ್ತಾ, ಈಗಾಗಲೇ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿ ಹುಡುಗರು ಧಾರವಾಡ ಅನ್ನುವಂತಹ ವಿದ್ಯಾರ್ಥಿ ರಾಜ್ಯ ಮಟ್ಟಕ್ಕೆ ಪ್ರಥಮ ರ್ಯಾಂಕ್ ಬಂದ. ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದ. ಇವತ್ತು ಜಿಮ್ಸ್ ಗದಗ ಗವರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಅವರ ಹಿಂದಿನ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಪೂಜ್ಯರು ಸಹ ಆಶೀರ್ವಚನ ನೀಡಿ ನನಗೆ ಆಶೀರ್ವಾದ ಮಾಡಿ ಪ್ರೆಸ್ ಆಫೀಸ್ ನಲ್ಲಿ ಕೂತಾಗ ಹೇಳ್ತಾ ಇದ್ರು, ಮಕ್ಕಳ ಮತ್ತು ಬಾಲಕರ ಬಯಕೆ ಇವತ್ತು ಬಹಳಷ್ಟು ಓದುವುದರಡಿಗೆ ಹೋಗ್ತಾ ಇಲ್ಲ. ಅತಿ 10th ಮುಗಿದ ತಕ್ಷಣ 2-3 ವರ್ಷದಲ್ಲಿ ಓದಿ ನಮ್ಮ ಮಕ್ಕಳು ಹಾದಿ ಕಟ್ಟಬೇಕು, ದುಡಿಯ ಕಟ್ಟಬೇಕು ಅನ್ನುವಂತಹ ಮನೋಭಾವ ಬಹಳ ಆಗಿದೆ ಅಂತ. ನಿಜಕ್ಕೂ ಸತ್ಯ. ಇವತ್ತು ಬಾಲಕರ ಬಯಕೆ ಇದು ಆಗಿರುವುದರಿಂದ ಇದನ್ನು ಅರಿತಂತ ನಾವು ಇವತ್ತು ಅವರಿಗೆ ಬೇಕಾಗಿರುವಂತಹ ಎಲ್ಲ ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಹ ಇನ್ನೂ ಮುಂದಿನ ದಿನಮಾನಗಳಲ್ಲಿ ತೆಗೆದು ಈ ಭಾಗದಲ್ಲಿ ಒಂದು ಒಳ್ಳೆಯ ಸಂಸ್ಥೆ, ಸಂಸ್ಕಾರಯುತ ಸಂಸ್ಥೆ, ಒಳ್ಳೆಯ ಅಭಿಮಾನಪೂರ್ವಕವಾಗಿ ನಮ್ಮ ಸಂಸ್ಥೆ ಅಂತ ಹೇಳುವ ರೀತಿಯೊಳಗ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ ಹೆಸರಿನಲ್ಲೇ ಸೂಚಿಸುವಂತೆ ತಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಮಾಡುವಂತ ಸಂಸ್ಥೆ ಇದಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ತಿಳಿಸಿ, ಇಂದಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ಆದ್ಯತೆಗಾಗಿ ಸಮಯ ನೀಡಿ ಬಂದಂತಹ ರೈತ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ದೇವೇಂದ್ರಪ್ಪ ಬೆಳವಣಿಗೆ ಸರ್ ಅವರಲ್ಲಿಯೂ ಹಾಗೂ ಪೂಜ್ಯರಲ್ಲಿಯೂ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪಾಲಕ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನ